ಅಲ್ವಾ ಅಕ್ಕ? ಹೌದು, ಮದ್ವೆ ಅಂದ್ಮೇಲೆ ಕೆಲ್ಸಗಳೆಲ್ಲ ಜೋರಾಗಿ ನಡಿಬೇಕಲ್ವಾ, ಅದಕ್ಕೆ ಇನ್ನೆಲ್ಲ ಮಾಡ್ತಾ ಇದ್ವಿ. ನೋಡಿದ್ರ ಎಷ್ಟು ಜವಾಬ್ದಾರಿಯಿಂದ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದಾರೆ. ಮದುವೆ ಜವಾಬ್ದಾರಿ ಎಲ್ಲ ಇವರೇ ವಹಿಸ್ಕೊಳ್ತಾರೆ ಅನ್ಸುತ್ತೆ, ಎಲ್ಲ ಕೆಲಸನೂ ಇವರೇ ಮಾಡ್ತಾರೆ ಅನ್ಸುತ್ತೆ ಅಲ್ವಾ? ಈ ಮದ್ವೆ ನಡೆಯಲ್ಲ ಅಮ್ಮ. ಚುಕ್ಕಿ ಮದ್ವೆನ ಕ್ಯಾನ್ಸಲ್ ಮಾಡ್ಬೇಕು. ಲೀಲಾ, ಲೀಲಾ, ಏನ್ ಹೇಳ್ತಾ ಇದೀಯಮ್ಮ? ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲ ಅಮ್ಮ, ಚುಕ್ಕಿ ಮದ್ವೆನ ನಿಲ್ಲಿಸ್ಬೇಕು. ಅದ್ರ ಬಗ್ಗೆ ಮಾತಾಡೋಣ ಅಂತಾನೆ ನಾ ಇಲ್ಲಿವರೆಗೂ ಬಂದಿರೋದು. ಏನಮ್ಮ ಲೀಲಾ ಇದು? ಯಾಕೆ ಹೀಗೆ ಅಪಶಕುನ ಮಾತಾಡ್ತಾ ಇದೀಯ? ಏನಾಯ್ತು? ಇಲ್ಲ ಅಪ್ಪ, ನಂಗೆ ಪೂರ್ತಿಯಾಗಿ ಎಲ್ಲ ವಿಷಯ ಹೇಳಕ್ ಆಗಲ್ಲ. ಆದ್ರೆ ನಂಗೆ ಈ ಮದ್ವೆ ಮೇಲೆ ನಂಬಿಕೆ ಬರ್ತಿಲ್ಲ. ನಮ್ ಚುಕ್ಕಿಗೆ ಬೇಕಿದ್ರೆ ಬೇರೆ ಹುಡುಗನ ಹುಡ್ಕೋಣ, ಆದ್ರೆ ಈ ಹುಡುಗ ಮಾತ್ರ ಬೇಡ. ಏನೇ ಹೊಸ ವರ್ಷ ತೋರಿಸ್ತಾ ಇದೀಯಾ? ಏನಾಗಿದೆ ನಿನ್ಗೆ? ತಂಗಿ ಜೀವನ ಚೆನ್ನಾಗಿರ್ಬೇಕು ಅಂತ ನಿನ್ಗೆ ಅನಿಸ್ತಿಲ್ವಾ? ಅವಳ ಲೈಫ್ ಚೆನ್ನಾಗಿರ್ಬೇಕು ಅಂತಾನೆ ನಾನು ಈ ಮಾತು ಹೇಳ್ತಾ ಇರೋದು. ನಂಗೆ ಈ ಮದ್ವೆ ಇಷ್ಟ ಇಲ್ಲ. ಈ ಮದ್ವೆ ಆಗೋಕ್ಕೂ ನಾನು ಬಿಡಲ್ಲ. ಆಮೇಲೆ ಇನ್ನೇನು, ಅವನು ಯಾವುದಾದ್ರೂ ಸಿಚುವೇಶನಲ್ಲಿ ಇದ್ದಾನೆ ಅನ್ಕೊಳ್ಳಿ, ಆ ಸಿಚುವೇಶನ್ನ ನೋಡ್ತಾನೆ, ಅನಲೈಸ್ ಮಾಡ್ತಾನೆ. ಒಂದ್ಸಲ ನಿಂತ್ಕೊಂಡ್ರೆ ಆ ಸಿಚುವೇಶನ್ನೇ ಅವನ ಕಂಟ್ರೋಲ್ಗೆ ತಗೋತಾನೆ. ಅಯ್ಯೋ ಲೀಲಾ ಅವರೇ, ನೀವೇನು ಮಾತಾಡ್ತಿದ್ದೀರಾ? ಮಗಳು ಮದುವೆ ಆಗಲಿ ಅಂತ ಎಷ್ಟೋ ಜನ ಹರಕೆ ಹೊತ್ಕೊಂಡಿರ್ತಾರೆ, ಅದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಈಗ ನೋಡಿದ್ರೆ ನಿಶ್ಚಯ ಆಗಿರೋ ಮದುವೆ ನಿಲ್ಸೋಕೆ ಬಂದಿದ್ದೀರಲ್ಲ, ಇದು ಒಳ್ಳೇದಲ್ಲ ಲೀಲಾ ಅವರೇ. ನಿಮ್ಮ ತಂಗಿ ಜೀವನನ ನೀವೇ ನಿಮ್ಮ ಕೈಯಾರೆ ಹಾಳು ಮಾಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಹಾಗೆ ಹೇಳಪ್ಪ, ಹಾಗೇಳು. ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿ ಸಲುಹಿ ಇಷ್ಟು ದೊಡ್ಡೊಳಾಗಿ ಮಾಡಿದ್ದೀವಿ. ಸೊಪ್ಪತ್ಕೆಲಿ ಇಟ್ಟಿಲ್ಲ ಅಂದ್ರು ದರಿದ್ರವಾಗೇನಿಟ್ಟಿಲ್ಲ ಇವಳನ್ನ. ನಾನ್ ಬೆಳೆಸ್ತಾವಳೇನೆ ನೀನು? ಈಗ ನಮ್ಮನೆಗೆ ಕೊಳ್ಳಿಡೋ ಕೆಲಸ ಮಾಡ್ತಿದ್ದೀಯಾ? ಅಲ್ಲಮ್ಮ ಲೀಲಾ, ಇಷ್ಟೆಲ್ಲ ಆಗೋಗಿದೆ. ರೇವತಿನೂ ಹುಡುಗನ್ ನೋಡಿ ಇಷ್ಟಪಟ್ಟಿದ್ದಾಳೆ, ಹುಡುಗನೂ ಒಪ್ಕೊಂಡಾಗಿದೆ. ಇದೆಲ್ಲ ಆದ್ಮೇಲೆ ಈಗ ಇದ್ದಕ್ಕಿದ್ದ ಹಾಗೆ ಮದುವೆ ಬೇಡ ಅಂದ್ರೆ ಏನಮ್ಮ ಅರ್ಥ? ನನಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ. ನಾನೀಗ ಹೇಳ್ಬಾರ್ದು, ಆದರೆ ಆಂಟಿ ನೋಡಿದ್ರೆ ನಮ್ಮ ಅಮ್ಮನೇ ನೆನಪಾಗ್ತಾರೆ.
ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ತಾನು ಚೆನ್ನಾಗಿರೋ ಟೈಮಲ್ಲಿ ತನ್ನ ಜೊತೆಲಿರೋರನ್ನ ಬೆಳೆಸ್ಬೇಕು, ಅದನ್ನ ಬಿಟ್ಟು ತುಳಿಬಾರ್ದು. ಅದರಲ್ಲೂ ತಂಗಿಗೆ ಈ ಥರ ಮಾಡಲೇಬಾರ್ದು. ಯಾರಾದರೂ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಜೀವನ ನಾಶ ಆಗಲಿ ಅಂತಲೇ ಮಾಡಿರ್ತಾರೆ. ಅವ್ರ ಮನಸ್ಸಲ್ಲಿ ಇದರಿಂದ ಬೇರೆ ಯಾವ ಉದ್ದೇಶನೂ ಇರಲ್ಲ. ನಾನಿದನ್ನು ಲೀಲಾ ಅವ್ರಿಗೆ ಅಂತ ಹೇಳ್ತಾ ಇಲ್ಲ, ಸುಮ್ಮನೆ ಜನರಲ್ಲಾಗಿ ಹೇಳಿದೆ ಅಷ್ಟೇ. ಆಂಟಿ, ನನ್ನ ಮಾತಲ್ಲಿ ಏನೋ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಆಂಟಿ. ಇಲ್ಲಪ್ಪ, ನೀನು ಸರಿಯಾಗಿ ಹೇಳ್ತಾ ಇದೀಯ. ಹಾಳಾದ ನನ್ನ ಬುದ್ಧಿಗೆ ಇದೆಲ್ಲ ಹೊಳಿಲೇ ಇಲ್ಲ ನೋಡು. ಏನಮ್ಮ, ನೀನು ದೊಡ್ಡ ಮನೆಗೆ ಹೋದೆ ಅಂತ ನಿನ್ನ ತಂಗಿಗೂ ಅಂಥ ಹುಡುಗನೇ ಸಿಕ್ತ ಅಂತ ಮದುವೆಗೆ ಹುಳಿ ಹಿಂಡಕ್ಕೆ ಬಂದಿದ್ಯನೋ. ಅಮ್ಮ ನಿಂತ್ಕೋ. ಅಕ್ಕ ಪ್ಲೀಸ್ ಇಲ್ಲಿಂದ ಹೊರಟು ಹೋಗು. ಚುಕ್ಕಿ, ನೀನು ನನ್ನ ಮಾತು ಅರ್ಥ ಮಾಡ್ಕೋತಿಲ್ವೇನೆ? ಅಪ್ಪ, ಇವಳಿಗೆ ಹೇಳಪ್ಪ, ನಾನು ಇವಳು ಒಳ್ಳೇದಕ್ಕೆ. ಅಕ್ಕ ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಮದ್ವೆ ವಿಷಯ ಬಂದ್ರೆ ಅಮ್ಮ ತುಂಬಾ ಕೆಟ್ಟದಾಗಿ ಬೈದ್ ಬಿಡ್ತಾಳೆ. ಆ ಮಾತೆಲ್ಲ ನಿಂಗೆ ಕೇಳಕ್ಕೂ ಕಷ್ಟ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಇಲ್ಲಿಂದ ಹೊರಟೋಗು. ಮಿಕ್ಕಿದೆಲ್ಲ ಆಮೇಲೆ ಮಾತಾಡೋಣ. ಪ್ಲೀಸ್ ಅಕ್ಕ, ಪ್ಲೀಸ್ ಹೋಗೆ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ